ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ದಿವ್ಯ ಚೇತನಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ತತ್ಸ್ವರೂಪರಾದ ಜಗದ್ಗುರು ಡಾಕ್ಟರ್ ತೋಟದ ಸಿದ್ದರಾಮ ಶ್ರೀಗಳವರಲ್ಲಿ ಅವರ ಶ್ರೀಚರಣಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ಭಕ್ತರ ಮುಖದರ್ಪಣದಲ್ಲಿ ಲಿಂಗವನ್ನ ಕಂಡಿರ್ತಕ್ಕಂಥವರು ಪೂಜ್ಯ ಹಾನಗಲ ಕುಮಾರ ಶಿವಯೋಗಿಗಳ ಪರಮ ಶಿಷ್ಯರು ಶಿವಬಸವ ಮಹಾಸ್ವಾಮಿಗಳವರ ಕರಕಮಲ ಸಂಜಾತರಾದ ಪೂಜ್ಯ ಸಿಂದಗಿಯ ಶಾಂತವೀರ ಪಟ್ಟಾಧ್ಯಕ್ಷರವರ 44ನೆಯ ಪುಣ್ಯ ಸ್ಮರಣೋತ್ಸವದ ಈ 4ನೇ ದಿನದ ಇಂದಿನ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿರುವವರು ಪರಮ ಪೂಜ್ಯರು ಹಿರಿಯರಾದ ಹೋತನಹಳ್ಳಿಯ ಸಿಂದಗಿ ಮಠದ ಪೂಜ್ಯ ಶ್ರೀಮದ್ ಗಣಲಿಂಗ ಚಕ್ರವರ್ತಿ ಶಂಭುಲಿಂಗ ಪಟ್ಟಾಧ್ಯಕ್ಷರ ಶ್ರೀಚರಣಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿರುವವರು ಸಿಂದಗಿಯ ಶ್ರೀಮದ್ ಗಣಲಿಂಗ ಚಕ್ರವರ್ತಿ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ಮಹಾತ್ಮರ ಜೀವನ ದರ್ಶನವನ್ನ ನಮಗೆಲ್ಲ ಉಣಬಡಿಸ್ತಾ ಇರುವ ನಮ್ಮ ನಾಡಿನ ಯುವಯತಿಗಳು, ಸಾಧಕರು, ನಮ್ಮನ್ನೆಲ್ಲ ಮಹಾತ್ಮರ ಕಡೆಗೆ ಕರೆದೊಯ್ದು ಅವರ ಜೀವನ ದರ್ಶನವನ್ನ ಮಾಡಿಸ್ತಾ ಇರುವ ತಾರಿಹಾಳದ ಅಡವಿ ಸಿದ್ದೇಶ್ವರ ಮಠದ ಪರಮ ಪೂಜ್ಯರಾದ ಅಡವೀಶ್ವರ ದೇವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಸಂಗೀತ ಸಾಧನೆ ಇರ್ತಕ್ಕಂಥ ವೀರಭದ್ರಯ್ಯ ಕಟ್ಟೆ ಸಂಗಾವಿಯವರಲ್ಲಿ, ಹನುಮಂತಪ್ಪ ಗವಾಯಿಗಳವರಲ್ಲಿ, ನಾಗೇಶ್ ಶಾಪೂರ್ ಅವರಲ್ಲಿ ಶರಣಗಳನ್ನು ಸಲ್ಲಿಸಿ, ಇಂದಿನ ಕಾರ್ಯಕ್ರಮದಲ್ಲಿ ತಾವೆಲ್ಲ ಹಾಸ್ಯ ಸಂಜೆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಳ್ತೀವಿ. ಅಂತಹ ಒಂದು ಕಾರ್ಯಕ್ರಮವನ್ನು ನೀಡಲು ಬಂದಿರತಕ್ಕಂಥವರು ನನ್ನ ಪ್ರೌಢಶಾಲಾ ಹಂತದಲ್ಲಿ ನನಗೆ ಪಾಠ ಬೋಧನೆಯನ್ನು ಮಾಡಿರ್ತಕ್ಕಂಥ ವಿಶ್ರಾಂತ ಮುಖ್ಯೋಪಾಧ್ಯಾಯರಾದ ಅರುಣ್ ಬಿ ಕುಲಕರ್ಣಿ ಅವರಲ್ಲಿ, ಈ ಮಠದ ಸಂಚಾಲಕರಾಗಿ ಈ ಮಠದ ಬೆಳವಣಿಗೆಯಲ್ಲಿ ಅಭಿವೃದ್ಧಿಯಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡಿರತಕ್ಕಂಥವರು, ನಮ್ಮಂಥ ಅನೇಕ ಸ್ವಾಮಿಗಳನ್ನು, ಅನೇಕ ಶಾಸ್ತ್ರಿಗಳನ್ನು ಸಮಾಜಮುಖಿಯಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸನ್ನದ್ಧಗೊಳಿಸಿರ್ತಕ್ಕಂಥ ಈ ಮಠದ ಸಂಚಾಲಕರಾದ ಶಿವಸೇನವರು ಆರಾಜ್ ಮಠರವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ, ನನಗೆ ಪಾಠ ಬೋಧನೆಯನ್ನು ಮಾಡಿರ್ತಕ್ಕಂಥ GS ಭಟ್ ಗುರುಗಳಲ್ಲಿ, ಈ ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇರತಕ್ಕಂಥ ವಾಗೀಶ್ ಶಾಸ್ತ್ರಿಗಳವರಲ್ಲಿ, ಇಲ್ಲಿ ನೆರೆದಿರುವ ಇಂದು ಶ್ರೀಮಠಕ್ಕೆ ಭಕ್ತಿ, ಶ್ರದ್ಧೆ, ವಿಶ್ವಾಸದ ಮೂಲಕ ರೊಟ್ಟಿಯನ್ನು ತಂದಿರುವ ಹೊಳೆನೂರು ಮತ್ತು ತಿಮ್ಮಾಪುರದ ಸದ್ಭಕ್ತರಲ್ಲಿ, ಈ ಸಭೆಯಲ್ಲಿ ಭಾಗವಹಿಸಿರುವ ಹಾವೇರಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿರುವ ಎಲ್ಲ ಪೂಜ್ಯ ಪಟ್ಟಾಧ್ಯಕ್ಷರ ಸದ್ಭಕ್ತರೇ, ತಾಯಂದಿರೇ, ಯುವಕರೇ, ಮಕ್ಕಳೇ, ನಿಮ್ಮೆಲ್ಲರಲ್ಲಿ ಶರಣಾರ್ಥಿಗಳು.
ಪೂಜ್ಯರಾದ ಅಡವೀಶ್ವರ ದೇವರು ಬಹಳ ಸುಂದರವಾಗಿರ್ತಕ್ಕಂಥ ವಿಷಯದ ಮೇಲೆ ಪ್ರವಚನವನ್ನು ಮಾಡಿದ್ದಾರೆ. ಪೂಜ್ಯರು ಶಿವಯೋಗ ಮಂದಿರವನ್ನ ಕಟ್ಟೋದ್ರ ಜೊತೆಗೆ ವೀರಶೈವ ಮಹಾಸಭೆಯನ್ನ ಕಟ್ಟೋದ್ರ ಜೊತೆಗೆ ಈ ನಾಡಿನಲ್ಲಿ ಕಾವಿ ಬಟ್ಟೆಯ ಅದರ ಘನತೆ ಗೌರವವನ್ನು ಹೆಚ್ಚಿಸುವುದರ ಜೊತೆಗೆ ಕಾವಿ ಬಟ್ಟೆ ಕ್ರಿಯಾಶೀಲವಾಗಿ ಕಾರ್ಯವನ್ನು ಮಾಡಬೇಕು. ಅದರಿಂದ ಈ ಸಮಾಜದ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಒಂದು ಮಹತ್ವದ ನಿರ್ಣಯವನ್ನು ತೆಗೆದುಕೊಂಡು ಈ ನಾಡಿಗೆ ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ದೇವರನ್ನ ಕಾಣ್ತಕ್ಕಂಥ ವ್ಯವಸ್ಥೆಯಲ್ಲಿದ್ದಾಗ ಮಾತನಾಡುವಂತ ದೇವರನ್ನ ಕೊಟ್ಟಿರ್ತಕ್ಕಂಥವ್ರು ಯಾರಾದ್ರಿದ್ರೆ ಅವರೇ ಲಿಂಗೈಕ್ಯ ಹಾನಗಲ್ಲ ಗುರುಕುಮಾರ ಮಹಾಸ್ವಾಮಿಗಳು. ಹಾನಗಲ್ಲ ಗುರುಕುಮಾರ ಮಹಾಸ್ವಾಮಿಗಳು ಅವರು ಎಂತ ದೊಡ್ಡವರಿದ್ರು ಅಂದ್ರೆ ಈ ಸಮಾಜವನ್ನು ಲಿಂಗಕ್ಕೆ ಹೋಲಿಸಿದ್ರು. ಸಮಾಜವೆಂಬ ಲಿಂಗಕ್ಕೆ ಸೇವೆ ಅಂತಕ್ಕಂಥ ಪತ್ರಿಯನ್ನ ಧರಿಸಿ 3 ಹೊತ್ತು ಪೂಜೆ ಅನುಷ್ಠಾನ ಮಾಡಿರ್ತಕ್ಕಂಥ ಒಬ್ಬ ಯೋಗಿಗಳಾರಿದ್ರೆ ಅವರೇ ಹಾನಗಲ್ಲ ಕುಮಾರ ಯೋಗಿಗಳು. ಹಾನಗಲ್ಲ ಕುಮಾರ ಯೋಗಿಗಳು ಅವರು ಮಾಡಿರ್ತಕ್ಕಂಥ ಸಾಧನೆ, ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಅವರ ಸಮರ್ಪಣಾ ಭಾವ ಬಹಳಷ್ಟು ದೊಡ್ಡದಿದೆ. ಅವರು ಇದೇ ಹಾವೇರಿ ಜಿಲ್ಲೆಯಲ್ಲಿ ಜನಿಸಿ ಹಾನಗಲ್ ಮಠದ ಪೀಠಾಧಿಪತಿಗಳಾಗಿ ಆ ಕಾಲದಲ್ಲಿ ಬಹು ಸುಗದ ಸುಪ್ಪತ್ತಿಗೆಯಲ್ಲಿರ್ತಕ್ಕಂಥ ಮಠವನ್ನು ಬಿಟ್ಟು ಬಾಗಲಕೋಟೆ ಮಲ್ಲನಾರ್ಯರ ಒಂದು ಮಾತಿನಿಂದ ಪೂಜ್ಯರು ಬಸವ ಪುರಾಣವನ್ನ ಪ್ರಾರಂಭ ಮಾಡಿಸೋದ್ರ ಜೊತೆಗೆ ಆ ಬಸವ ಪುರಾಣದ ಮೂಲಕ ಈ ಸಮಾಜವನ್ನ ಒಗ್ಗೂಡಿಸಿ ಆ ಕಾಲದಲ್ಲಿ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಸಂಚಾರ ಮಾಡೋದ್ರ ಜೊತೆಗೆ ಈ ಸಮಾಜವನ್ನ ಒಗ್ಗೂಡಿಸಿ ಎಲ್ಲ ಉಪಪಂಗಡಗಳು ಒಂದು ಅಂತಕ್ಕಂಥದ್ದನ್ನ ತಿಳಿಸಿಕೊಟ್ಟು ಸಮಾಜದ ಎಲ್ಲ ಹಿರಿಯರನ್ನ ಒಂದು ಕಡೆ ಸೇರಿಸಿ ಮಹಾಸಭೆಯನ್ನ ಕಟ್ಟತಕ್ಕಂಥ ಒಬ್ಬ ಮಹಾನ್ ಯೋಗಿಗಳು ಅವರೇ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು. ಸಿರಸಂಗಿ ಲಿಂಗರಾಜ ದೇಸಾಯಿ ಅವರನ್ನ ಅದರ ಅಧ್ಯಕ್ಷರನ್ನು ಮಾಡಿರ್ತಕ್ಕಂಥವ್ರು. ಅದರ ಜೊತೆಗೆ ಶಿವಯೋಗ ಮಂದಿರವನ್ನ ನಿರ್ಮಿಸಿ ಇವತ್ತು ಇಡೀ ದೇಶದಲ್ಲಿ ಮೊಟ್ಟ ಮೊದಲು ಗೋಶಾಲೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥವರು. ಇವತ್ತು ಲಿಂಗ ಭಸ್ಮ ಅದನ್ನು ಶಾಸ್ತ್ರೋಕ್ತವಾಗಿ ತಯಾರು ಮಾಡಿ ಭಸ್ಮ ಮತ್ತು ಲಿಂಗವನ್ನ ಕರುಣಿಸಿರ್ತಕ್ಕಂಥವರು ಅವರು ಹಾನಗಲ್ಲ ಕುಮಾರ ಶಿವಯೋಗಿಗಳು. ಹಾನಗಲ್ಲ ಕುಮಾರ ಶಿವಯೋಗಿಗಳು ಈ ನಾಡಿಗೆ, ಈ ಇಡೀ ದೇಶಕ್ಕೆ 2 ಅನರ್ಘ್ಯ ರತ್ನಗಳನ್ನ ಕೊಟ್ಟರು. ಆ ಅನರ್ಘ್ಯ ರತ್ನಗಳಲ್ಲಿ ಒಂದು ಧಾರ್ಮಿಕ ರತ್ನ ಲಿಂಗೈಕ್ಯ ಸಿಂದಗಿ ಶಾಂತವೀರ ಪಟ್ಟಾಧ್ಯಕ್ಷರನ್ನ ಈ ನಾಡಿಗೆ ಕೊಟ್ಟು ಹೋದ್ರು ಅಂತಕ್ಕಂಥ. ಅದರ ಜೊತೆಗೆ ಇವತ್ತು ಒಂದು ಮಠದಲ್ಲಿ, ಒಂದು ದೇವಸ್ಥಾನದಲ್ಲಿ, ಭಕ್ತರ ಮನೆಯಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ
ಬಹಳಷ್ಟು ಲಯಬದ್ಧವಾಗಿರ್ತಕ್ಕಂಥ ಮಂತ್ರ, ಆಚಾರ, ವಿಚಾರ, ಅನೇಕ ಪೂಜೆ ಪುನಸ್ಕಾರಗಳು ನಡೀತಾವ ಅಂತಂದ್ರೆ ಅದೆಲ್ಲ ಪೂಜ್ಯ ಸಿಂದಗಿ ಪಟ್ಟಾಧ್ಯಕ್ಷರ ಒಂದು ಆಶೀರ್ವಾದ. ಅದಷ್ಟೇ ಅಲ್ಲ, ಇಲ್ಲಿ ಕಾಮನಹಳ್ಳಿ ಹನುಮಂತಪ್ಪನಂತವರು, ವೀರಭದ್ರಯ್ಯ ಕಟ್ಟೆ ಸಂಗಾವಿ ಅಂತವರು ಅನೇಕರು ಇಲ್ಲಿ ತಮ್ಮ ವಾದ್ಯಗಳನ್ನು ನುಡಿಸೋದ್ರ ಜೊತೆಗೆ ಒಳ್ಳೆ ರೀತಿಯ ಹಾಡು ಹಾಡ್ತಾರೆ, ನಮ್ಮನ್ನೆಲ್ಲ ಮಂತ್ರಮುಗ್ಧಗೊಳಿಸ್ತಾರೆ ಅಂತಂದ್ರೆ ಅದರ ಹಿಂದಿನ ಶಕ್ತಿ ಪೂಜ್ಯ ಪಂಚಾಕ್ಷರಿ ಕವಿ ಗವಾಯಿಗಳು. ಅಂತ ಪಂಚಾಕ್ಷರಿ ಗವಾಯಿಗಳವರನ್ನ ಈ ನಾಡಿಗೆ ಕೊಟ್ಟು ಪುಟ್ಟರಾಜ ಕವಿ ಗವಾಯಿಗಳಂತವರಿಗೆ ಆಶೀರ್ವದಿಸಿ ಇವತ್ತು ನಡೆದಾಡುವ ಸಂಗೀತ ವಿಶ್ವವಿದ್ಯಾಲಯದಂತೆ ಕಾರ್ಯವನ್ನು ಮಾಡತಕ್ಕಂಥ ಪಂಚಾಕ್ಷರಿ ಗವಾಯಿಗಳವರನ್ನ ಕೊಟ್ಟಿರ್ತಕ್ಕಂಥ ಕೀರ್ತಿ ಪೂಜ್ಯ ಹಾನಗಲ್ಲ ಕುಮಾರಶಿವಗಳಿಗೆ ಸಲ್ಲುತ್ತದೆ ಅಂತಕ್ಕಂಥದ್ದು. ಅಂತಹ ಅಪರೂಪ ವ್ಯಕ್ತಿತ್ವದ ಪೂಜ್ಯ ಹಾನಗಲ್ಲ ಕುಮಾರ ಶಿವಯೋಗಿಗಳು ಅವರು ಒಂದು ಸಲ ಅತನಿಗೆ ದಯಮಾಡಿಸಿರ್ತಾರೆ. ಅತನಿಯಪ್ಪ ಅವರು ಅಂದ್ರೆ ಈಗ ಪೂಜ್ಯರ ಪ್ರವಚನದಲ್ಲಿ ಹೇಳಿದರು, ಸ್ವಾಮಿ ಅಂದ್ರೆ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು, ಸ್ವಾಮಿ ಅಂದ್ರೆ ಧಾರವಾಡದ ಮೃತ್ಯುಂಜಯ ಅಪ್ಪಗಳು, ಶಿವಯೋಗಿ ಅಂತಂದ್ರೆ ಅತನಿ ಶಿವಯೋಗಿಗಳು ಅಂತ ಕರೀತೀವಿ. ಅತನಿ ಶಿವಯೋಗಿಗಳು ಎಷ್ಟು ದೊಡ್ಡವರಿದ್ರು ಅಂದ್ರೆ ಹುಬ್ಬಳ್ಳಿಯ ಜಗದ್ಗುರು ಸಿದ್ಧಾರೂಢರಿಗೆ ಒಬ್ಬ ಭಕ್ತ ಕೇಳಿದ, ಶಿವಯೋಗ ಅಂದ್ರೆ ಏನು ಅಂತ ಕೇಳಿದಾಗ, ಶಿವಯೋಗ ಅಂದ್ರೆ ಅದು ಹೇಳಿದ್ರೆ ತಿಳಿಯೋದಿಲ್ಲಪ್ಪ, ಅತನಿಗೆ ಹೋಗು ಅಂತ ಕಳಿಸಿದ್ರು. ಅಂದ್ರೆ ಅತನಿ ಶಿವಯೋಗಿಗಳ ದಿನದ ಆಚಾರ ವಿಚಾರ, ಅವರ ಕಾಯಕ ದಾಸೋಹ ಅನುಷ್ಠಾನ ತಪಸ್ಸು ಹೇಗಿತ್ತು ಅದು ಶಿವಯೋಗಕ್ಕೆ ಹಿಡಿದ ಕೈಗನ್ನಡಿಯಾಗಿತ್ತು. ಅಂತ ಅತನಿ ಅಪ್ಪವರು ಅವರ ಮಠಕ್ಕೆ ಹಾನಗಲ್ ಕುಮಾರ ಶಿವಯೋಗಿಗಳು ಒಂದು ಸಲ ದಯಮಾಡಿಸಿದಾಗ ಅತನಿ ಅಪ್ಪವರು ಬಹಳ ಸಾಕ್ಷಾತ್ ಶಿವ ಅಂತ ಅವ್ರನ್ನ ಕರೆದು ಬಹಳ ಕಿಂಕರತ್ವದಿಂದ ಇದ್ದಿರ್ತಕ್ಕಂಥವ್ರು. ಅದಕ್ಕಾಗಿ ಹಾನಗಲ್ಲದವರು ಅವರು ಸ್ವಯಜಂಗಮರಾಗಿದ್ದರು, ಪರಜಂಗಮರಾಗಿದ್ದರು, ಚರಜಂಗಮರಾಗಿದ್ದರು ಅನ್ನೋದನ್ನು ಅವರ ಪದ್ಯದಲ್ಲಿ ಬರೀತಾರೆ. ಅಂತ ಕುಮಾರ ಶಿವಯೋಗಿಗಳು ಅವರ ಮಠಕ್ಕೆ ಹೋದಾಗ ಮಹಾದ್ವಾರದ ಹೊರಗೆ ಬಂದು ಕುಮಾರ ಮಹಾಸ್ವಾಮಿಗಳಿಗೆ ಅತನಿ ಅಪ್ಪವರು ಸಾಷ್ಟಾಂಗ ಹಾಕಿದರು. ಆಗ ಹಾನಗಲ್ಲದವರು, ನೀವು ದೊಡ್ಡವರು, ಈ ಧರ್ಮದ ಕಟ್ಟುವಂತ ಪರಮ ಪೂಜ್ಯರು, ತಾವು ನನಗೆ ನಮಸ್ಕಾರ ಮಾಡಬಾರ್ದು, ತಾವು ಹಿರಿಯರು ಅಂತ ಹೇಳಿ ಅವರಿಗೆ ಪ್ರತಿಯಾಗಿ ಸಾಷ್ಟಾಂಗವನ್ನು ಹಾನಗಲ್ಲದವರು ಹಾಕ್ತಾರಂತ. ಆಗ ಅತನಿ ಅಪ್ಪವರು ಒಂದು ಮಾತು ಹೇಳ್ತಾರಂತ, ಏನನ್ನೋದು ಬಹಳ ಲಕ್ಷ ಕೊಟ್ಟು ಕೇಳ್ರಿ. ಅವ್ರು ಹೇಳಿದ್ರು, ಕುಮಾರಸ್ವಾಮಿಗಳವರೇ, ನಾನು ಸಾಷ್ಟಾಂಗ ಹಾಕಿದ್ದು ತಮಗಲ್ಲ, ತಮಗೆ ಸಾಷ್ಟಾಂಗ ಹಾಕಿದ್ದು ಯಾಕೆ ಅಂತಂದ್ರೆ ನಿಮಗೆ ಸಾಷ್ಟಾಂಗವನ್ನು ಹಾಕಿದ್ರೆ ಇಡೀ ಲಿಂಗಾಯತ ಸಮಾಜಕ್ಕೆ ಸಾಷ್ಟಾಂಗ ಹಾಕಿದಂಗ ಅಂತ ಹೇಳಿ ನಿಮಗೆ ಸಾಷ್ಟಾಂಗ ಹಾಕಿವಿ ಅಂತ ಹೇಳಿದ್ರು. ಅಂದ್ರೆ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಅಷ್ಟು ಸಮಾಜದ ಬಗ್ಗೆ ಬಹಳಷ್ಟು ಕಳಕಳಿ ಇತ್ತು, ಸಮಾಜದ ಬಗ್ಗೆ ಒಲವಿತ್ತು. ಈ ಸಮಾಜವನ್ನ ಒಳ್ಳೆ ರೀತಿಯಿಂದ ಒಯ್ಯತಕ್ಕಂಥ ಅನೇಕ ಮಠಾಧೀಶರನ್ನ ಈ ನಾಡಿಗೆ ಕೊಟ್ಟಿರತಕ್ಕಂಥವರು ಪೂಜ್ಯ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು. ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಶಿವಯೋಗ ಮಂದಿರ ಪ್ರಾರಂಭಿಸಿದರು, ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡಿದ್ರಂತ ಹೇಳಿ ಪೂಜ್ಯರಾದ ಸಿಂದಗಿ ಗುರುಗಳು ಇಲ್ಲಿ ಹಾವೇರಿಗೆ ದಯಮಾಡಿಸಿದರು ಅಂತಕ್ಕಂಥ ಪೂಜ್ಯರಿಗೆ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ತಂದೆಯಾದ್ರೆ ತಾಯಿ ಸ್ವರೂಪದಲ್ಲಿ
ಹುಕ್ಕೇರಿ ಮಠದ ಪೂಜ್ಯ ಶಿವಬಸವ ಮಹಾಸ್ವಾಮಿಗಳಿದ್ದರು ಅಂತಕ್ಕಂಥದ್ದು. ಅಂತಹ ಶಿವಬಸವ ಮಹಾಸ್ವಾಮಿಗಳ ಅವರಿಂದ ಚಿನ್ಮಯ ಅನುಗ್ರಹವನ್ನು ಪಡೆದಿರತಕ್ಕಂಥ ಪರಮ ಪೂಜ್ಯರು ಪೂಜ್ಯ ಸಿಂದಗಿ ಪಟ್ಟಾಧ್ಯಕ್ಷರು, ಅವರ ಜೀವನ ಗೆಳೆಯರು, ಆತ್ಮೀಯ ಒಡನಾಟವನ್ನು ಹೊಂದಿರತಕ್ಕಂಥ ಇದೇ ಹುಕ್ಕೇರಿ ಮಠದ ಪೂಜ್ಯ ಶಿವಲಿಂಗ ಮಹಾಸ್ವಾಮಿಗಳು ಅವರು ಬಾಲ್ಯದಿಂದಲೂ ಶಿವಯೋಗ ಮಂದಿರದ ಮಠವಾಗಿದ್ದಾಗಲೂ ಇಬ್ಬರು ಒಂದು ಆತ್ಮ ಎರಡು ದೇವರಂತೆ ಇದ್ದಿರ್ತಕ್ಕಂಥವ್ರು. ಅಂತಹ ಪರಮ ಪೂಜ್ಯ ಶಿವಬಸವ ಮಹಾಸ್ವಾಮಿಗಳ ಅವರ ಅಂತಃಕರಣದಿಂದ ಇಲ್ಲಿ ದಯಮಾಡಿಸಿ ಅವರ ಸೇವೆಯನ್ನು ಮಾಡೋದರ ಜೊತೆಗೆ ಈ ಮಠವನ್ನು ಕುಮಾರೇಶ್ವರ ಧಾರ್ಮಿಕ ಪಾಠಶಾಲೆಯನ್ನು ಸ್ಥಾಪನೆ ಮಾಡೋದರ ಜೊತೆಗೆ ಊರು ಸಂಚಾರ ಮಾಡೋದರ ಜೊತೆಗೆ ಬಡ ಜಂಗಮ ವಿದ್ಯಾರ್ಥಿಗಳನ್ನು ವಟುಗಳನ್ನು ಕರೆದುಕೊಂಡು ಬಂದು ಅವರಿಗೆ ವೇದ ಆಗಮ ಜ್ಯೋತಿಷ್ಯ ಅನೇಕ ಅವ್ರನ್ನ ಸಂಸ್ಕಾರವನ್ನು ಕೊಡೋದರ ಜೊತೆಗೆ ಈ ನಾಡಿಗೆ ಒಂದು ಧರ್ಮದ ತಳಹದಿಯನ್ನು ಕೊಟ್ಟಿರ್ತಕ್ಕಂಥವರು ಪೂಜ್ಯ ಸಿಂದಗಿ ಪಟ್ಟಾಧ್ಯಕ್ಷರು ಅಂತಕ್ಕಂಥದ್ದು. ಅಂತಹ ಪಟ್ಟಾಧ್ಯಕ್ಷರು ಅವರು ಬಹಳಷ್ಟು ಅಂತಃಕರ್ಮಿಗಳಾಗಿದ್ದರು ಅಂತಕ್ಕಂಥ ಅವರು ಪೂಜ್ಯ ಪಟ್ಟಾಧ್ಯಕ್ಷರು ಹೇಗಿದ್ರು ಅನ್ನೋದನ್ನ ಅವರು ತಯಾರು ಮಾಡಿರತಕ್ಕಂಥ ಪೂಜ್ಯ ಗದಗಿನ ಡಾಕ್ಟರ್ ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳು. ನಾವ್ಯಾರು ರಾಮಕೃಷ್ಣ ಪರಮಹಂಸರನ್ನು ನೋಡಿಲ್ಲ. ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರನ್ನು ತಯಾರು ಮಾಡಿದರು ಅನ್ನೋದನ್ನ ನಾವು ಇತಿಹಾಸದಲ್ಲಿ ತಿಳ್ಕೊಂಡಿದ್ದೀವಿ. ಹಂಗ ರಾಮಕೃಷ್ಣ ಪರಮಹಂಸರು ಅಂದು ವೀರ ಸನ್ಯಾಸಿ ವಿವೇಕಾನಂದರನ್ನು ತಯಾರು ಮಾಡಿದರೆ ನಮ್ಮ ಪೂಜ್ಯ ಸಿಂದಗಿ ಶಾಂತವೀರ ಪಟ್ಟಾಧ್ಯಕ್ಷರು ಪರಮಹಂಸರ ಸ್ಥಾನದಲ್ಲಿ ಇದ್ದು ವಿವೇಕಾನಂದರಂತ ಪೂಜ್ಯ ಗದಗಿನ ಜಗದ್ಗುರುಗಳು ಸಿದ್ಧಲಿಂಗ ಮಹಾಸ್ವಾಮಿಗಳನ್ನ ತಯಾರು ಮಾಡಿರುವುದು ಬಹಳ ಮುಖ್ಯವಾಗಿರ್ತಕ್ಕಂಥ. ಅದಕ್ಕೆ ಅವರು ತಮ್ಮ ಸಾಹಿತ್ಯದಲ್ಲಿ ಬರೀತಾರೆ, ಪೂಜ್ಯರು ಹೇಗಿದ್ರು ಅನ್ನೋದನ್ನು ಹೇಳ್ತಾರೆ. ಭಕ್ತರೆಂದರೆ ಶಿಷ್ಯರೆಂದರೆ ಕರುಣೆ ಕೋಡಿಯು ಹರಿಯುವುದು, ಶಿಷ್ಯ ಸೇವಾ ಪೂಜೆಯಲ್ಲಿಯೇ ದೇಹದ ನಿಮನೆ ಮರೆಯುವರು, ದೇಹದ ನಿಮನೆ ಮರೆಯುವರು. ಅವರಿಗೆ ಭಕ್ತರು ಶಿಷ್ಯರು ಅಂದ್ರೆ ಕರುಣೆ ಕೋಡಿಯಾಗಿ ಹರಿಯುತ್ತಿತ್ತಂತ. ಅವರು ಬಹಳಷ್ಟು ಶ್ರಮಜೀವಿಗಳು. ಇಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಂದ್ರ ಮತ್ತೆ ಟಾಂಗಾಕ ನಾಲ್ಕಣೆ ಕೊಟ್ರ ಮತ್ತದು ಒಂದು ವಾರ ಅರ್ಶಿನ ಪುಡಿ ಹಾಕದಪ್ಪ ಪಾಠಶಾಲೆಗೆ ಅಂತೇಳಿ ನಡ್ಕೊಂತನ ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ರು, ನಡ್ಕೊಂತನ ಹುಕ್ಕೇರಿ ಮಠಕ್ಕೆ ಹೋಗ್ತಿದ್ರು, ನಡ್ಕೊಂತನ ಭಕ್ತರ ಮನೆಗೆ ಹೋಗ್ತಿದ್ರು. ಅದಷ್ಟೇ ಅಲ್ಲ, ಪೂಜ್ಯರು ಹೇಗಿದ್ರು ಅಂತಂದ್ರೆ ಸಾವನೂರಿನಲ್ಲಿ ಒಬ್ಬ ತಾಯಿ ಊರಿಂದ ದೀಕ್ಷೆಯನ್ನು ಪಡೆದುಕೊಂಡಂತ ಒಬ್ಬ ತಾಯಿ ಭಿನ್ನ ಮಾಡಿದಾಗ ಅಲ್ಲಿ ಹೋಗಬೇಕು ಅಂದಾಗ ಅಲ್ಲಿ ಹೋಗಲಿಕ್ಕೆ ಅವರಿಗೆ ಮರೆವಾದಾಗ ಪೂಜ್ಯ ಗುರುಗಳು ಬಹುದೂರದವರೆಗೆ ನಡೆದುಕೊಂಡು ಹೋಗಿ ಅಲ್ಲಿ ಅವರ ಆವಿಗೆ ಒತ್ತಿ ರಕ್ತ ಬಂದರೂ ಸಹಿತ ಭಕ್ತರ ಒಂದು ಸೇವೆಯನ್ನು ಮಾಡಿರತಕ್ಕಂಥ ಒಬ್ಬ ಸೇವಾ ಮೂರ್ತಿಗಳು ಯಾರಾದರಿದ್ರೆ ಅವರೇ ಶಾಂತವೀರ ಪಟ್ಟಾಧ್ಯಕ್ಷರು. ಅವರ ಹತ್ರ ನಮ್ಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ಸಿದ್ಧಲಿಂಗ ಮಹಾಸ್ವಾಮಿಗಳು ಹೇಳ್ತಿದ್ರು, ಪೂಜ್ಯ ಪಟ್ಟಾಧ್ಯಕ್ಷರು ಹೇಗಿದ್ರು ಅಂದ್ರೆ ಸ್ವಾಮಿಗಳಾದವರಿಗೆ ಸಾಮಾನ್ಯ ಜ್ಞಾನ ಬಹಳ ಅವಶ್ಯವಾಗಿ ಬೇಕು ಅಂತ ಹೇಳ್ತಿದ್ರು. ಯಾರು ಬಡವರಿರಲಿ ಬಲ್ಲಿದರಿರಲಿ ಅವ್ರ ಹಂಗನೇ ಇರ್ತಿದ್ರು. ಅದಕ್ಕಾಗಿ ಪೂಜ್ಯರು ಸಣ್ಣವರಿಗೆ ದೊಡ್ಡವರಿಗೆ ಒಂದೇ ರೀತಿಯಾಗಿತ್ತು. ಪೂಜ್ಯ ಪಟ್ಟಾಧ್ಯಕ್ಷರು ಹೇಗಿದ್ರು ಅಂದ್ರೆ ಕುವೆಂಪು ಒಂದ್ ಕಡೆ ಬರೀತಾರೆ, ಮೂಡವನು ಮೂಡಲು ಮೂಡುವನು, ಏರುವನು ಏರುವನು, ನಾನೆತ್ತರಕ್ಕೆ ಏರುವನು, ಏರುತ್ತ ಏರುತ್ತ ಸಣ್ಣವನಾಗಿ ಕಾಣುವನು ಅಂತ ಬರೀತಾರೆ. ಸೂರ್ಯ ಉದಯವಾದಾಗ ಬಹಳ ದೊಡ್ಡವನಾಗಿ ಕಾಣ್ತಾನ, ನಂತರ ಹೊತ್ತು ಏರಿದಂಗ ಸೂರ್ಯನು ಏರ್ತಾನ. 12 ಗಂಟೆಗೆ
ಸೂರ್ಯ ನೆತ್ತಿ ಮೇಲೆ ಬಂದಿರ್ತಾನ. ಸೂರ್ಯನ ಕಿರಣಗಳು ಬಹಳಷ್ಟು ಪ್ರಖರವಾಗಿದ್ರೂ ಸೂರ್ಯ ಬಹಳ ಸಣ್ಣವಾಗಿ ಕಾಣ್ತಾನ. ಹಂಗ ಪರಮ ಪೂಜ್ಯ ಶಾಂತವೀರ ಪಟ್ಟಾಧ್ಯಕ್ಷರು ಹೇಗಿದ್ರಂದ್ರೆ ಅವರ ಸ್ವಾಮಿತ್ವ, ಅವರ ವ್ಯಕ್ತಿತ್ವ, ಅವರ ತಪಸ್ಸು, ಅವರು ಮಾಡತಕ್ಕಂಥ ಭಕ್ತರ ಸೇವೆ, ಅವರು ತಯಾರು ಮಾಡತಕ್ಕಂಥ ವಧುಗಳ ಒಂದು ಏನು ಸೇವೆ ಇದೆ ಅದು ಬಹಳ ದೊಡ್ಡದಿದ್ರು ಅವರು ಬಹಳಷ್ಟು ಕಿಂಕರತ್ವದಿಂದ ಶಂಕರತ್ವವನ್ನು ಕಂಡಿರ್ತಕ್ಕಂಥವರು ಪೂಜ್ಯ ಶಾಂತವೀರ ಪಟ್ಟಾಧ್ಯಕ್ಷರು ಅಂತಕ್ಕಂಥದ್ದು. ಅಂತ ಶಾಂತವೀರ ಪಟ್ಟಾಧ್ಯಕ್ಷರು ಹೇಗಿದ್ರು ಅಂತಂದ್ರೆ ಪೂಜ್ಯ ಗದಿಗಿನದ್ದವರು ತಮ್ಮ ಶೈಲಿ ಏನು ಹೇಳ್ತಿದ್ರು, ನಿಮ್ಮ ಪಟ್ಟದೇವರು ಹೇಗಿದ್ರು ಅಂದ್ರೆ ಅವ್ರ ಹತ್ರ ಕಂಡಪಟ್ಟೆ ಕಾಮನ್ ಸೆನ್ಸ್ ಇತ್ತು ಅಂತ ಹೇಳ್ತಿದ್ರು. ಗುರುಗಳಾದವರು ಹೇಗಿದ್ರು ಅನ್ನೋದಕ್ಕೆ ಅವರು ಪಟ್ಟದೇವರು ಪಟ್ಟಾಧ್ಯಕ್ಷರು ಬಹಳಷ್ಟು ನಿದರ್ಶನ ಅಂತಕ್ಕಂಥ ಬಹಳ ಕಷ್ಟದಿಂದ ಮೇಲೆ ಬಂದಿರತಕ್ಕಂಥ ಪೂಜ್ಯ ಸಿಂದಗಿ ಗುರುಗಳು ಇದನ್ನೆಲ್ಲ ಹಾವೇರಿ, ಸಿಂದಗಿ, ಗದಗ, ಬ್ಯಾಡಗಿ, ನರೇಗಲ್ಲು, ಅನೇಕ ಶಿವಮೊಗ್ಗ, ಬೇರೆ ಬೇರೆ ಕಡೆ ಧಾರ್ಮಿಕ ಪಾಠಶಾಲೆಯನ್ನು ಸ್ಥಾಪನೆ ಮಾಡೋದರ ಜೊತೆಗೆ ಈ ಧರ್ಮದ ಹರಿಕಾರರಾಗಿ ಈ ಧರ್ಮವನ್ನು ಉಳಿಸಬೇಕು, ಬೆಳೆಸಬೇಕು. ವ್ಯಕ್ತಿಗಳಿಗೆ ಮೊದಲು ಏನು ಬೇಕು ಅಂತಂದ್ರೆ ಆಚಾರ ವಿಚಾರ ಬಹಳ ಮುಖ್ಯವಾಗಿ ಬೇಕು ಅಂತ ಆಚಾರ ವಿಚಾರವನ್ನು ಕಲಿಸ್ತಕ್ಕಂಥ ಒಂದು ಪಾಠಶಾಲೆಯನ್ನು ಸ್ಥಾಪನೆ ಮಾಡೋದ್ರ ಜೊತೆಗೆ ಇವತ್ತು ಹಾವೇರಿ ಅಂತಂದ್ರೆ 63 ಮಠಗಳಿರ್ತಕ್ಕಂಥ ಮರಿಕಲ್ಯಾಣ ಅಂತ ಹೇಳ್ತಾರೆ. ಆ ಮರಿಕಲ್ಯಾಣಕ್ಕೆ ಬಹಳಷ್ಟು ಕಲ್ಯಾಣವನ್ನು ಬಯಸಿರ್ತಕ್ಕಂಥ ಯಾರಾದರೂ ಪರಮ ಪೂಜ್ಯರಿದ್ರೆ ಅವರೇ ಸಿಂದಗಿ ಶಾಂತವೀರ ಪಟ್ಟಾಧ್ಯಕ್ಷರನ್ನು ಬಹಳ ಹೆಮ್ಮೆಯಿದ್ದಾರೆ. ಅಂತ ಪಟ್ಟಾಧ್ಯಕ್ಷರು ಪಾಠಶಾಲೆಯನ್ನು ಸ್ಥಾಪನೆ ಮಾಡಿದ್ರಂತ ಹೇಳಿನೇ ಪೂಜ್ಯ ಗದಗಿನ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳಂತವರು, ಪೂಜ್ಯ ಶಂಭುಲಿಂಗ ಪಟ್ಟಾಧ್ಯಕ್ಷರಂತವರು, ಪೂಜ್ಯ ಶಿವಾನಂದ ಶಿವಾಚಾರ್ಯ ಅಂತವರು, ನನ್ನಂತವರು, ನಿನ್ನೆ ದಯಮಾಡಿಸಿರ್ತಕ್ಕಂಥ ಪರಮ ಪೂಜ್ಯರು, ಇಂಥವರು ನೂರಾರು ಸ್ವಾಮಿಗಳನ್ನ, ಅನೇಕ ಸಂಗೀತಗಾರರನ್ನ, ಶಾಸ್ತ್ರಿಗಳನ್ನ ಕೊಡೋದ್ರ ಜೊತೆಗೆ ಇವತ್ತು ಇಡೀ ದೇಶದಲ್ಲಿ ಪೂಜೆ ಪುನಸ್ಕಾರಗಳು ವ್ಯವಸ್ಥಿತವಾಗಿ ನಡೀತಾವ ಅಂತಂದ್ರೆ ಅದೆಲ್ಲ ಕರ್ತೃತ್ವ ಶಕ್ತಿ ಯಾರು ಅಂತಂದ್ರೆ ಅದೇ ಪೂಜ್ಯ ಸಿಂದಗಿ ಪಟ್ಟಾಧ್ಯಕ್ಷರು ಅಂತಕ್ಕಂಥದ್ದು. ಆ ಪಟ್ಟಾಧ್ಯಕ್ಷರ ನಡೆ ನುಡಿ ಹೇಗಿತ್ತು ಅದು ನಮಗೆಲ್ಲ ಆದರ್ಶ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಇಲ್ಲಿ ಹೇಳ್ತಾ ಅವರು ಮಾಡಿರ್ತಕ್ಕಂಥ ಕಾರ್ಯ ಬಹಳಷ್ಟು ಅಮೋಘವಾಗಿರ್ತಕ್ಕಂಥದ್ದು. ಅವರು ತಮ್ಮ ಉಸಿರಿನಲ್ಲಿ, ತಮ್ಮ ರಕ್ತದಲ್ಲಿ ಕುಮಾರೇಶ 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 ಅಂತ ಹೇಳಿರ್ತಕ್ಕಂಥವ್ರು. ಇದೀಗ ತಾನೇ ನಮ್ಮ ಶಾಸ್ತ್ರಿಗಳು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಲಿಂಗದ ಬಗ್ಗೆ, ಶಿವರಾತ್ರಿಯ ಬಗ್ಗೆ, ಆ ಶಿವರಾತ್ರಿಯನ್ನು ಆಚರಣೆ ಮಾಡುವುದರ ಬಗ್ಗೆ ಜಂಗಮವಾಣಿಯಲ್ಲಿ ಒಂದು ಸಂದೇಶವನ್ನು ಕಳಿಸಿದ್ದನ್ನು ತಮಗೆಲ್ಲ ಕೇಳಿಸಿದರು. ಪೂಜ್ಯ ಗುರುಗಳು ಲಿಂಗದ ಬಗ್ಗೆ ಬಹಳಷ್ಟು ಕಳಕಳಿಯನ್ನು ಹೊಂದಿರತಕ್ಕಂಥವ್ರು. ಅಂತಹ ಲಿಂಗ ದೀಕ್ಷೆಯನ್ನ ಬಹಳಷ್ಟು ಹಿರಿದಾದ ನಾಯಕ, ನಟ ಆಗಿರ್ತಕ್ಕಂಥ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅಂತವರಿಗೆ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರ ಮಾರ್ಗದರ್ಶನದಲ್ಲಿ ಪೂಜ್ಯ ಸಿಂದಗಿ ಗುರುಗಳು ಮದ್ರಾಸಿನಲ್ಲಿ ಅವರ ಮನೆಯಲ್ಲಿ ಅವರಿಗೆ ಲಿಂಗ ದೀಕ್ಷೆ ಕೊಟ್ಟಿದ್ರು ಅನ್ನೋರು ಈ ನಾಡಿನಲ್ಲೆಲ್ಲ ಇಡೀ ವಿಶ್ವದಲ್ಲಿ ಇತಿಹಾಸ ಅಂತಕ್ಕಂಥ ಅಂತಹ ಪರಮ ಪೂಜ್ಯರು ಅವರೊಬ್ಬರಿಗೇನೆ ಕೊಡಲಿಲ್ಲ. ಈಗೇನು ರಾಘವೇಂದ್ರ ರಾಜ್ಕುಮಾರ್ ಕೊಟ್ಟರು, ತಾವೆಲ್ಲ ಪುನೀತ್ ರಾಜ್ಕುಮಾರ್ ಬಗ್ಗೆ ಬಹಳಷ್ಟು ಕೇಳಿದ್ದೀರಿ. ಬಹಳ ಒಳ್ಳೆಯ ಸಾಧಕರು. ಅವರಿಗೂ ಆ ಕಾಲದಲ್ಲಿ ಹಾಗೇನು ದೀಕ್ಷೆ ಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಮಗು ಅಂಬೆಗಾಲನ್ನು ಇಟ್ಟು ಪೂಜ್ಯರ ಕಡೆ ಬರುವಾಗ ಅವನ ಕೈಯಲ್ಲಿಯೂ ಲಿಂಗವನ್ನು ಕೊಟ್ಟು ಅವನ ಮಸ್ತಕದ ಮೇಲೆ ಹಸ್ತವನ್ನ ಇಡೋದ್ರ ಜೊತೆಗೆ ಇವತ್ತು ಪುನೀತ್ ರಾಜ್ಕುಮಾರ್ ನಮ್ಮ ಮಧ್ಯದಲ್ಲಿ ಇಲ್ಲ ಅಂತಂದ್ರೂ ಅವನು ಅದಾನ ಅಂತಕ್ಕಂಥ ವ್ಯವಸ್ಥೆಯಲ್ಲಿ ಅವನು ಮಾಡಿರ್ತಕ್ಕಂಥ ಸಮಾಜ ಸೇವೆ, ಅವನು ಮಾಡಿರ್ತಕ್ಕಂಥ ಬಡಬಗ್ಗರಿಗೆ ಮಾಡಿರ್ತಕ್ಕಂಥ ಸೇವೆ, ಅವನು ಮಾಡಿರ್ತಕ್ಕಂಥ ಚಿತ್ರರಂಗಕ್ಕೆ ಸಲ್ಲಿಸಿರ್ತಕ್ಕಂಥ ಸೇವೆ ಒಂದು ಕಡೆ ಆದ್ರೆ
ಇವತ್ತು ಅವರ ಪ್ರಚಾರ, ಅವರ ಪ್ರಭಾವ ಬಾಳಿದೆ ಅಂತಂದ್ರೆ ಅಂದು ಪೂಜ್ಯ ಪಟ್ಟಾಧ್ಯಕ್ಷರ ಹಸ್ತಮಸ್ತಕ ಸಹಯೋಗದಿಂದ ಅವರ ಹೆಸರು ಬೆಳಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಇಲ್ಲಿ ಹೇಳ್ತಾ, ಅಂತ ಪರಮ ಪೂಜ್ಯರು ಪೂಜ್ಯ ಸಿಂದಗಿ ಗುರುಗಳವರು ನಮಗೆ ಬಹಳಷ್ಟು ಇಡೀ ವಿಶ್ವ ಈ ಕಡೆ ನೋಡ್ತಕ್ಕಂಥ ಒಬ್ಬ ಭಾವೈಕ್ಯ ಪೂಜ್ಯರನ್ನ, ಜಗದ್ಗುರುಗಳನ್ನ ನಮಗೆ ಕೊಟ್ಟಿರ್ತಕ್ಕಂಥವರು ಅವರೇ ಡಾಕ್ಟರ್ ತೋರ್ಕದ ಸಿದ್ಧಲಿಂಗ ಮಹಾಸ್ವಾಮಿಗಳು. ಅಂಥವರ ಮಾರ್ಗದರ್ಶನದಲ್ಲಿ ಈ ಮಠದ ಬೆಳವಣಿಗೆ ಬಹಳಷ್ಟು ಆಗಿದೆ. ಸದ್ಯದ ಪರಮ ಪೂಜ್ಯರ ಮಾರ್ಗದರ್ಶನದಲ್ಲಿ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಇಲ್ಲಿ ಹೇಳ್ತಾ, ಇಂಥ ಒಂದು ಮಠದಲ್ಲಿ ಇವತ್ತು ಪರಮ ಪೂಜ್ಯರ ಒಂದು 44ನೆಯ ಪುಣ್ಯ ಸ್ಮರಣೆ ನಡೆಯುತ್ತದೆ. ಶರಣು ಒಂದ್ ಕಡೆ ಹೇಳ್ತಾರೆ, ನಿಮ್ಮ ನೆನಹಾದಾಗಲೇ ಉದಯ, ಮರೆವಾದಾಗಲೇ ಅಸ್ತಮಾನ ಅನ್ನೋ ಹಾಗೆ ಅವರನ್ನ ನೆನೆಸೋದು ಅಂದ್ರೆ ನಾವು ಬೆಳಕಿನಡಿಗೆ ಬಂದಂಗ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಂಥ ಅವರ 44ನೇ ಸ್ಮರಣೋತ್ಸವದ ನಿಮಿತ್ತವಾಗಿ ಇವತ್ತು ಕುಳೇನೂರು ಗ್ರಾಮದಿಂದ, ಅದರ ಜೊತೆಗೆ ತಿಮ್ಮಾಪುರ ಗ್ರಾಮದಿಂದ ಅನೇಕ 2 ಟ್ರ್ಯಾಕ್ಟರ್ ರೊಟ್ಟಿಗಳನ್ನ, ಒಂದು 48,000 ರೂಪಾಯಿಗಳನ್ನು ಕುಳೇನೂರವರು, 5,000 ರೂಪಾಯಿಗಳನ್ನು ತಿಮ್ಮಾಪುರದವರು ಇವತ್ತು ತಂದಾರೆ ಅಂತಂದ್ರೆ ಅದೆಲ್ಲ ಪೂಜ್ಯ ಸಿಂದಗಿ ಪಟ್ಟಾಧ್ಯಕ್ಷರ ಒಂದು ಕರ್ತೃತ್ವ ಶಕ್ತಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಕುಳೇನೂರು ಮತ್ತು ತಿಮ್ಮಾಪುರದವರು ಪ್ರತಿ ವರ್ಷ ಇಲ್ಲಿ ರೊಟ್ಟಿಯನ್ನ ತಂದು ಕೊಡೋದ್ರ ಜೊತೆಗೆ, ರೊಕ್ಕವನ್ನು ತಂದು ಕೊಡೋದ್ರ ಜೊತೆಗೆ ನಮ್ಮ ಮಠ, ನಮ್ಮ ಸ್ವಾಮಿಗಳು ಅಂತಕ್ಕಂಥ ಅಂತಃಕರಣವನ್ನ ಬಹಳಷ್ಟು ಕೊಟ್ಟಿರತಕ್ಕಂಥ ಗ್ರಾಮದವರು, ಅವರು ಕುಳೇನೂರವರು, ತಿಮ್ಮಾಪುರದವರು, ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ರೊಟ್ಟಿ ಅನ್ನೋದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ತಾವು ಕೊಟ್ಟಿರ್ತಕ್ಕಂಥ ರೊಟ್ಟಿ ಬಹುಶಃ ಅನೇಕ ಮಠಾಧೀಶರನ್ನ ತಯಾರು ಮಾಡಿದೆ ಅಂತಂದ್ರೆ ನಿಮ್ಮ ರೊಟ್ಟಿಯಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ನಾವೆಲ್ಲ ತಿಳ್ಕೋಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅಂತ 2 ಗ್ರಾಮದ ಸದ್ಭಕ್ತರಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮದಲ್ಲಿ ನಮ್ಮ ಚಂಪಣ್ಣ ಯರೇಸಿನಿಯವರು ಪ್ರತಿ ವರ್ಷ ದಾಸೋಹ ಮಾಡಿಸ್ತಾರೆ. ಹೋದ ವರ್ಷ ಜಿಲೇಬಿ ತಂದಿದ್ರು, ಈ ವರ್ಷ ತಮಗೆಲ್ಲ ಒಂದೇ ತಗೊಂಡು ಬಂದಾರ. ಆ ಪ್ರಸಾದವನ್ನು ತಾವೆಲ್ಲ ಸ್ವೀಕಾರ ಮಾಡ್ರಿ. ಬಹುಶಃ ಭಕ್ತರು ಬಹಳಷ್ಟು ಶ್ರೇಷ್ಠರು, ಅವರು ಅಸಮರ್ಥರಲ್ಲ, ಸಮರ್ಥರು ಅಂತಕ್ಕಂಥದ್ದನ್ನು ಪರಮ ಪೂಜ್ಯರು ಹೇಳ್ತಿದ್ರು. ಹಾಗೆ ಅಂತ ಅನೇಕ ಭಕ್ತರು ಈ ಮಠದ ಎಲ್ಲ ಕಾರ್ಯಗಳಿಗೆ ಸಹಾಯ ಸಹಕಾರ ಮಾಡತಕ್ಕಂಥವರು. ಅಂಥವರ ಸಹಾಯ ಸಹಕಾರದಿಂದ ಹಾವೇರಿಯ ಭಕ್ತರು ಮತ್ತು ಈ ಮಠದ ಅನೇಕ ಊರುಗಳಲ್ಲಿ ಅನೇಕ ಭಕ್ತರಿದ್ದಾರೆ. ಅವರ ಸಹಾಯ ಸಹಕಾರದಿಂದ ನಮ್ಮ ಶಿವಸೈನವರು ಆರಾಧ್ಯ ಮಠವರು ಈ ಮಠವನ್ನ ಬಹಳಷ್ಟು ಬೆಳೆಸುವಲ್ಲಿ, ಈ ಮಠದ ಅಭಿವೃದ್ಧಿಯಲ್ಲಿ ಬಹಳಷ್ಟು ಕಾರಣೀಕರ್ತರಾಗಿರ್ತಕ್ಕಂಥವರು. ಅಂತ ಕ್ರಿಯಾಶೀಲರು ಅನೇಕ ತಮ್ಮ ಏನು ಚಾಕಚಕ್ಯತೆಯಿಂದ ಈ ಮಠದ ಬೆಳವಣಿಗೆಯಲ್ಲಿ ಬಹಳಷ್ಟು ಪಾತ್ರ ವಹಿಸಿರ್ತಕ್ಕಂಥವರು. ಅವರ ಒಂದು ನೇತೃತ್ವದಲ್ಲಿ ನಿಮ್ಮೆಲ್ಲರ ಭಕ್ತಿಯ ಒಂದು ಶಕ್ತಿಯಾಗಿ ಬಹಳಷ್ಟು ಈ ಮಠದ ಬೆಳವಣಿಗೆಯಲ್ಲಿ ಪಾತ್ರ ವಹಿಸಿದೆ. ಶಿವಸೈನವರನ್ನ ಸಹಾಯ ಸಹಕಾರ ಮಾಡಿರ್ತಕ್ಕಂಥ ತಮ್ಮೆಲ್ಲರನ್ನ ಅಭಿನಂದಿಸೋದ್ರ ಜೊತೆಗೆ ಅಂಥವರ ಕಾರ್ಯ ಬಹಳಷ್ಟು ಸ್ತುತ್ಯವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಇಲ್ಲಿ ಹೇಳ್ತಾ, ವಿಶೇಷವಾಗಿ ಇನ್ನೂ ಅನೇಕರು ತಮ್ಮ ತನುಮನ ಹಣವನ್ನ ಇಲ್ಲಿ ಅರ್ಪಣೆ ಮಾಡಿದ್ದಾರೆ. ಅಂತ ಎಲ್ಲ ಭಕ್ತರಿಗೆ ಪೂಜ್ಯರ ಆಶೀರ್ವಾದ ಸದಾಕಾಲ ಇರೋದ್ರ ಜೊತೆಗೆ ಇವತ್ತು ನಮ್ಮ ಸಿಂದಗಿ ಶಾಂತಿವೀರೇಶ್ವರ ಆಯುರ್ವೇದ ಆಸ್ಪತ್ರೆ, ಅಲ್ಲಿ ವೈದ್ಯರು, ಅಲ್ಲಿ ಪ್ರಾಚಾರ್ಯರು, ಅಧೀಕ್ಷಕರು ಅವರೆಲ್ಲ ಇವತ್ತು ಇಲ್ಲೊಂದು ಆರೋಗ್ಯ ಶಿಬಿರವನ್ನ ಮಾಡೋದ್ರ ಜೊತೆಗೆ ಆನಂತರ ನೇತ್ರ ತಪಾಸಣೆ ಶಿಬಿರ ಮಾಡೋದ್ರ ಜೊತೆಗೆ ಕಟ್ಟಿಯವರು ಮತ್ತು ಸರ್ಜನ್ ಆಪ್ಟಿಕಲ್ ಹಾವೇರಿಯವರು ಅವರ ಸಹಯೋಗದಲ್ಲಿ ಇವತ್ತು ಆರೋಗ್ಯ ಶಿಬಿರ ಇಲ್ಲಿ ನಡೆದಿದೆ. ಅನೇಕ ನೂರಾರು ಏನು ರೋಗಿಗಳಿಗೆ ಉಪಯೋಗ ಆಗ್ತಕ್ಕಂಥ ಕಾರ್ಯಕ್ರಮ ಅವರು ಮಾಡಿದ್ದಾರೆ. ನಮ್ಮ ಆಸ್ಪತ್ರೆಯ ವೈದ್ಯರನ್ನ ಏನು ಡಾಕ್ಟರ್ ಕಟ್ಟಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸುವುದರ ಜೊತೆಗೆ
ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮಗೆಲ್ಲ ಪ್ರವಚನವನ್ನು ನೀಡತಕ್ಕಂಥವರು ನಮ್ಮ ನಾಡಿನ ಯುವಯತಿಗಳು ಪೂಜ್ಯರಾದ ಅಡವೀಶ್ವರ ದೇವರು ಬಹಳಷ್ಟು ಸುಂದರವಾಗಿ ನಮ್ಮ ಪ್ರವಚನವನ್ನು ಮಾಡೋದರ ಜೊತೆಗೆ ಈ ರೀತಿಯಲ್ಲಿ ಪ್ರವಚನ ಮಾಡೋದರ ಮೂಲಕ ಸಮಾಜದ ಏರಿಳಿತಗಳಿಗೆ ಸಮತೋಲನ ಒಂದು ಆಹಾರವನ್ನು ಕೊಡ್ತಕ್ಕಂಥ ಕಾರ್ಯ ಅವರು ಮಾಡ್ತಾ ಇದ್ದಾರೆ. ಅಂತ ಪರಮ ಪೂಜ್ಯರು ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಪೂಜ್ಯ ಹಾನಗಲ್ಲ ಶಿವಯೋಗಿಗಳ ಆಶೀರ್ವಾದದಿಂದ, ಶಾಂತವೀರ ಪಟ್ಟಾಧ್ಯಕ್ಷರ ಆಶೀರ್ವಾದದಿಂದ ಈ ನಾಡಿನಲ್ಲಿ ಸಮಾಜ ಸೇವೆಯ ಜೊತೆಗೆ ಇಂತಹ ಒಂದು ಪ್ರವಚನವನ್ನು ಮಾಡೋದರ ಜೊತೆಗೆ ಸಮಾಜಮುಖಿಯಾಗಿ ಇನ್ನೂ ಹೆಚ್ಚು ಹೆಚ್ಚು ಅವರ ಕಾರ್ಯ ನಿರ್ವಹಿಸಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವೇದಿಕೆಯ ಮೇಲೆ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ಶಂಭುಲಿಂಗ ಪಟ್ಟಾಧ್ಯಕ್ಷರವರಲ್ಲಿ, ಪೂಜ್ಯ ಶಿವಾನಂದ ಶಿವಾಚಾರ್ಯರವರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರತಕ್ಕಂಥ ಎಲ್ಲರಲ್ಲಿ ನಾನು ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಈಗ ಅರುಣ್ ಕುಲಕರ್ಣಿಯವರು ಇಲ್ಲಿ ಹಾಸ್ಯ ಸಂಜೆ ಕಾರ್ಯಕ್ರಮವನ್ನು